ರಾಮುಲು ಅವರು ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಪವನ್ ನೆಜ್ಜೂರ್ ಅವರು ಎಲ್ಲಾದರೂ ಇರಲಿ, ಅವರು ಬದುಕಿದ್ದಾರಾ ಇಲ್ವಾ ಈ ಥರದ ಅನುಮಾನ ನಮಗಿದೆ. ಅವ್ರ ಈ ಥರ ಆತ್ಮಹತ್ಯೆಗೆ ಟ್ರೈ ಮಾಡಿಕೊಂಡ್ರು ಅಂತ ಸುದ್ದಿ ಬಂತು. ತುಮಕೂರಲ್ಲಿ ಯಾವುದೋ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಅಂತ ಕೂಡ ಸುದ್ದಿ ಬಂತು. ಅವ್ರು ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಪವನ್ ನೆಜ್ಜೂರ್ ಅವರು ತಂದೆನ ಕರೆಸ್ತವ್ರು ಯಾರು? ಅವ್ರ ಬಗ್ಗೆ ಮಾಹಿತಿ ಅವ್ರು ಹೇಳ್ತಾ ಇದ್ದಾರಲ್ಲ, ಅವ್ರನ್ನ ಕರೆಸ್ತವ್ರು ಯಾರು? ನಮಗೆ ಗೊತ್ತಿಲ್ಲ. ಇದು ಪವನ್ ನೆಜ್ಜೂರ್ ಆಚೆ ಬರಬೇಕಾಗಿತ್ತಲ್ವಾ, ಹೇಳಬೇಕಾಗಿತ್ತಲ್ವಾ, ಒಂದು ವಿಡಿಯೋನೋ ಫೋಟೋನೋ ಪವನ್ ನೆಜ್ಜೂರ್ ಅವ್ರದ್ದು ರಿಲೀಸ್ ಆಗಬೇಕಾಗಿತ್ತಲ್ವಾ. ನಮ್ಗೆ ಅವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ, ಅದನ್ನು ತಿಳಿಸ್ಲಿ ಅಂತ ಒಂದು ಕಡೆ ಕೇಳಿದ್ದಾರೆ. ಇನ್ನೊಂದು ಕಡೆ ಇದೇ ರಾಜಶೇಖರ್, ಯಾವ ಗುಂಡಿನ ದಾಳಿಯಲ್ಲಿ ರಾಜಶೇಖರ್ ಅನ್ನೋ ವ್ಯಕ್ತಿ ಮೃತಪಟ್ಟಿದ್ನೋ ಆ ವ್ಯಕ್ತಿ ರೆಡ್ಡಿ ಸಂಪ್ರದಾಯಕ್ಕೆ ಸೇರಿದಂಥವನು, ರೆಡ್ಡಿ ಜಾತಿಗೆ ಸೇರಿದಂಥವನು. ಯಾವುದೇ ಕಾರಣಕ್ಕೂ ರೆಡ್ಡಿ ಸಂಪ್ರದಾಯದಲ್ಲಿ ವ್ಯಕ್ತಿಯನ್ನು ಸುಡಲ್ಲ, ಅವನ್ನ ಸಮಾಧಿ ಮಾಡ್ತಾರೆ. 5 ಬುಲೆಟ್ಗಳು ದೇಹ ಹೊಕ್ಕಿರೋದು ಗೊತ್ತಾಗಬಾರ್ದು ಅಂತ ಹೇಳಿ ಸುಟ್ಟುಬಿಟ್ಟಿದ್ದಾರೆ. ಎಲ್ಲರೂ 1 ಬುಲೆಟ್ ಅಂತ ಹೇಳ್ತಾ ಇದ್ದಾರೆ. ರಾಮುಲು ಅವರು 5 ಬುಲೆಟ್ಟು ಇತ್ತು ಅವನ ದೇಹದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಈ 5 ಬುಲೆಟ್ಗಳು ಹೊಕ್ಕಿವೆ, ಆತನ ದೇಹ ಹೊಕ್ಕಿವೆ ಅಂತ ಗೊತ್ತಾಗಬಾರ್ದು ಅಂತ ಏನು ಮಾಡಿದ್ದಾರೆ, ನಾಳೆಲ್ಲ ಪೋಸ್ಟ್ ಮಾರ್ಟಮ್ ಅಕಸ್ಮಾತ್ ಮತ್ತೊಮ್ಮೆ ಪೋಸ್ಟ್ ಮಾರ್ಟಮ್ ಆಗಬೇಕು, ತನಿಖೆ ಆಗಬೇಕು ಅಂದ್ರೂ ಏನೂ ಸಿಗಬಾರ್ದು ಅಂತಾನೆ ಇವನ ದೇಹವನ್ನು ಸುಟ್ಟು ಹಾಕಿಬಿಟ್ಟಿದ್ದಾರೆ ಅಂತೇಳಿ ಶ್ರೀರಾಮುಲು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಅವರ ಮನೆಯವರು ಕೂಡ ಹೇಳಬೇಕಾಗತ್ತೆ. ರಾಜಶೇಖರ್ ಮನೆಯವರ ಒಂದು ಪ್ರತಿಕ್ರಿಯೆಯನ್ನು ಕೂಡ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಹೌದಾ, ಯಾವ ಸಂಪ್ರದಾಯಕ್ಕೆ ಸೇರಿದಂಥವರು, ಮನೆಯವರ ಒಪ್ಪಿಗೆ ಇತ್ತಾ, ಈ ಥರ ಈ ಒಂದು ಮೃತದೇಹವನ್ನು ಸುಡೋದಕ್ಕೆ ಅವ್ರ ಒಪ್ಪಿಗೆ ಇತ್ತಾ, ಅವರೇ ಪ್ಲಾನ್ ಮಾಡ್ಕೊಂಡು ಮಾಡಿದ್ರ, ಆರೆಲ್ಸ್ ಯಾರ್ದಾದ್ರೂ ಒತ್ತಡ ಇದ್ರ ಮೇಲೆ ಇತ್ತಾ ಅಂತ ಗೊತ್ತಿಲ್ಲ. ನಮಗೆ ಕೇಳಬೇಕಾಗತ್ತೆ ಅವ್ರನ್ನ. ರಾಜಶೇಖರ್ ಅವ್ರನ್ನ ಮಣ್ಣು ಮಾಡೋದಕ್ಕೆ ಕುಣಿ ತೋಡಿದ್ರು, ಅಂದರೆ ಗುಂಡಿ ತೋಡಿದ್ರು. ಆದರೆ ಆಮೇಲೆ ಗುಂಡಿ ಮುಚ್ಚಾಕ್ಬಿಟ್ಟಿದ್ದಾರೆ. ಆಮೇಲೆ ಏನು ಮಾಡಿದ್ರು, ಸುಟ್ಟು ಹಾಕ್ಬಿಟ್ಟಿದ್ದಾರೆ. ರೆಡ್ಡಿ ಸಂಪ್ರದಾಯದಲ್ಲಿ ಈ ಥರ ಸುಡಲ್ಲ, ಮಣ್ಣು ಮಾಡ್ತಾರೆ. ಆದರೆ ಯಾಕೆ ಈ ಥರ ಕೆಲಸ ಮಾಡಿದ್ರು ರಾಜಶೇಖರ್ ವಿಚಾರದಲ್ಲಿ? ಕುಟುಂಬಸ್ಥರನ್ನು ಪೊಲೀಸರು ಬೆದರಿಸ್ಬಿಟ್ಟಿದ್ದಾರೆ. 5 ಬುಲೆಟ್ ಹೋಗಿರೋದು ಆಚೆ ಗೊತ್ತಾಗಬಾರ್ದು ಅಂತ ಸುಡಿಸ್ಬಿಟ್ಟಿದ್ದಾರೆ ಅವ್ರನ್ನ. ಬಹಳ ಗುಂಡುಗಳು ರಾಜಶೇಖರ್ ದೇಹವನ್ನು ಹೊಕ್ಕಿವೆ. ಯಾಕೆ ದೇಹ ಸುಟ್ಟು ಹಾಕಿದ್ರು, ಇವತ್ತಲ್ಲ ನಾಳೆ ಸತ್ಯ ಆಚೆ ಬರುತ್ತೆ ಅಂತ ರಾಮುಲು ಮಾತಾಡಿದ್ದಾರೆ. ಇವತ್ತು ಅಂತ್ಯ ಸಂಸ್ಕಾರ ನಾವು ನೋಡಿದಂಥ ಟೈಮಲ್ಲಿ ನಾವು ಅವರು ಏನು ಇವತ್ತು ಆಚಾರಗಳಿರ್ತಾವರೋ ವಿಚಾರಗಳಿರ್ತಾರೋ ಅಕಸ್ಮಿತವಾಗಿ ಮಣ್ಣಲ್ಲಿ ಹಾಕಿ ಉಣಿಕಬೇಕು, ಇಲ್ಲದ ಮಣ್ಣಾಕಿ ಅವ್ರನ್ನ ದಹನ ಮಾಡಬೇಕಂದ್ರೆ ಆ ರೀತಿ ಅಂತ್ಯ ಸಂಸ್ಕಾರ ಒಂದು ಕಡೆ ಇಲ್ಲ ಆದರೆ ಸುಟ್ಟು ಹಾಕುವಂತ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡಬೇಕಾದ್ರೆ. ಆದರೆ ಇವತ್ತು ನಾನು ಕೇಳ್ತೀನಿ ಅವ್ರಿಗೆ, ನನ್ನ ಹತ್ರ ವಿಡಿಯೋ ಇದಾವ, ಬೇಕಾದ್ರೆ ನಾನು ಅಂತ್ಯ ಸಂಸ್ಕಾರ ಮಾಡುವಂಥ ಟೈಮಲ್ಲಿ ಎಲ್ಲ ಕೂಡ ವಿಡಿಯೋ ಇದಾವ. ಹೊಸ ಕಣ್ಣು ತೆಗೆದಂಥ ಟೈಮಲ್ಲಿ ಅವ್ರ ತಂದೆಯವ್ರು ನೋಡ್ರಿ, ಅವ್ರ ತಂದೆಯವರು ಯಾರು, ಸುರೇಂದರ್ ರೆಡ್ಡಿ ಅವ್ರು ನೋಡ್ರಿ. ಅವ್ರು ಸುರೇಂದರ್ ರೆಡ್ಡಿ ಅವರ ತಂದೆಯವರು ಇದಪ್ಪ ಕ್ಲಿಕ್ ಮಾಡಿನಪ್ಪ. ಅವ್ರ ತಂದೆಯವರು ಸುರೇಂದರ್ ರೆಡ್ಡಿ ಅವರು. ಸುರೇಂದರ್ ರೆಡ್ಡಿ ಅವ್ರದ್ದು ಅವ್ರ ತಂದೆಯವರು ತೀರ್ಕೊಂಡದಂಥ ಟೈಮಲ್ಲಿ ಅವ್ರು ಉಣಿಕ್ಕಿ ಅಲ್ಲಿ ಕಲ್ಲುಗುಡಿ ಇಟ್ಟು ಸುರೇಂದರ್ ರೆಡ್ಡಿ ಎಷ್ಟು ಜನನ ಮರಣ 2 ಬರ್ದಾರ. ಬೇಕಾದ್ರೆ ನೀವು ಬರೆಯಲ್ ಗ್ರೌಂಡಲ್ಲಿ ಹೋಗಿ ನೋಡ್ಕೊಂಡ್ ಬರ್ಬೋದು. ಅವ್ರ ತಂದೆಯ ಪ್ರಕಾರ ಅವ್ರು ಹೆಣ್ಮಕ್ಳು ಅವ್ರ ತಾಯಂದ್ರೆಲ್ಲರೂ ಕೂಡ ಗೋಳ ಹಾಕೊಂತಾರೆ. ಏನಂದೇಳಿ, ನಮ್ಮ ತಂದೆಯವ್ರನ್ನ ಉಣಿಕಿದ್ವಿ, ನಾವು ಉಣಿಕ್ತೀವಿ ಅಂದ್ರಿಗಿನ ಇದೇ ರವಿಕುಮಾರ್ ಏನು ಅಡಿಷನಲ್ SP ಸಾಬ್ರಿದ್ದಾರೋ ಅವ್ರಿಗೆ ಬೆದರ್ಸಿ ಸುಟ್ಟು ಬಿಟ್ಟಾರ. ಏನು ಪ್ರೂಫ್ ಸಿಗಬಾರ್ದು, ಏನ್ ಸಿಗಬಾರ್ದು ಅಂತೇಳಿ ನಾನು ಹೇಳ್ತೀನಿ. ಅವರಲ್ಲಿ ಕೇವಲ 1 ಬುಲೆಟ್ ಇಟ್ಟಿತ್ತ, ಇನ್ನು ಬಹಳಷ್ಟು ಬುಲೆಟ್ಗಳು ಅವ್ರ ದೇಹದಲ್ಲಿ ಹೋಗಿದಾವ. 5 ಬುಲೆಟ್ ಹೋಗಿದೆ ಅನ್ನೋದು ಲೆಕ್ಕ ಅಷ್ಟೇ. ಸುಟ್ಟು ಬಿಡಕಂತ ಏನು ಅವ್ರ ತಂದೆಯವರೆಲ್ಲ ಕೂಡ ಅವ್ರ ಅಕ್ಕೊಂದರೆಲ್ಲ ಕೂಡ ಅವ್ರ ಕುಟುಂಬದ ಹೆಸರೆಲ್ಲ ಕೂಡ ಕೇಳ್ಕೊಂಡ್ರಂತ್ರಿ. ಪಾಪ ಅವ್ರ ತಂದೆಯವ್ರನ್ನ ಭೂಮಿಯಲ್ಲಿಟ್ಟು ದಾನ ಮಾಡ್ತಾರ. ಈ ಹುಡುಗನ ಪೊಲೀಸರು ರವಿಕುಮಾರ್ ಅವರು ಅವ್ರಿಗೆ ಹೇಳಿ ಬೆದರಿಸಿ, ಇಲ್ಲ ನನ್ನ ನೀವು ಸುಳ್ಳೇಬೇಕಂದೇಳಿ ಸುಡ್ಸ್ಯಾರ. ನಮ್ಮ ಪ್ರಕಾರ ನಾವು ಸತ್ರೆ ಮಣ್ಣಲ್ಲಿ ಉಣಿಕ್ತಾರ, ಕೆಲವು ಮಂದಿ ಸತ್ರೆ ಅವರು ಸುಟ್ಟಾಕ್ತಾರ. ಇವ್ರ ಸಂಪ್ರದಾಯ ಪ್ರಕಾರ, ಇವ್ರು ರೆಡ್ಡಿ ಸಂಪ್ರದಾಯ ಪ್ರಕಾರ, ಇವರು ಪಾಟ್ನಾಕ್ ರೆಡ್ಡಿ ಏನೋ ರೆಡ್ಡಿಸ್ ಇದಾರ್ರಿ. ಆ ರೆಡ್ಡಿಸ್ ಪ್ರಕಾರ ಅವರು ಸುಡಲ್ಲ, ಅವ್ರ ಭೂಮಿಯಲ್ಲಿ ಉಣಿಕ್ಯದೆ. ಇವತ್ತು ಅಂತ್ಯ ಸಂಸ್ಕಾರ ನಾವು ನೋಡಿದಂಥ ಟೈಮಲ್ಲಿ ನಾವು